ಸಾಧಾರಣ ಚಹಾ ಮಾರಾಟಗಾರನಿಂದ ಹಿಡಿದು ಭಾರತದ ಪ್ರಧಾನಮಂತ್ರಿಯಾಗುವವರೆಗಿನ ಅದ್ಭುತ ಪಯಣ. ಇದು ನರೇಂದ್ರ ದಾಮೋದರ್ ದಾಸ್ ಮೋದಿಯವರ ಜೀವನ ಕಥೆ. ಬಾಲ್ಯ ಜೀವನ. ಮೋದಿಜಿ 1950ರ ಸೆಪ್ಟೆಂಬರ್ 17ರಂದು ಗುಜರಾತ್ನ ವಡ್ನಗರ್ ಎಂಬ ಸಣ್ಣ ಪಟ್ಟಣದಲ್ಲಿ ಜನಿಸಿದರು. ಅವರ ಕುಟುಂಬ ಆರ್ಥಿಕವಾಗಿ ಅಷ್ಟೇನೂ ಬಲಿಷ್ಠವಾಗಿರಲಿಲ್ಲ. ತಂದೆಯವರು ರೈಲ್ವೆ ಸ್ಟೇಷನ್ ಹತ್ತಿರ ಚಹಾ ಅಂಗಡಿ ನಡೆಸುತ್ತಿದ್ದರು. ಬಾಲ್ಯದಲ್ಲೇ ಮೋದಿ ತಂದೆಯ ಅಂಗಡಿಯಲ್ಲಿ ಸಹಾಯ ಮಾಡುತ್ತಿದ್ದರು. ಅವರ ಬಾಲ್ಯದ ಕಥೆ ನಮಗೆ ಹೇಳೋದು ಏನೆಂದರೆ, ದೊಡ್ಡ ಕನಸು ಕಾಣಲು ದೊಡ್ಡ ಪರಿಸ್ಥಿತಿ ಬೇಕಾಗಿಲ್ಲ, ಯೌವನ ಮತ್ತು ಪ್ರೇರಣೆ. ತುಂಬ ಚಿಕ್ಕ ವಯಸ್ಸಿನಿಂದಲೇ ರಾಷ್ಟ್ರ ಸೇವೆ, ಶಿಸ್ತಿನ ಜೀವನ ಹಾಗೂ ಸಮಾಜಕ್ಕೆ ಕೊಡುಗೆ ನೀಡಬೇಕೆಂಬ ಆಕಾಂಕ್ಷೆ ಅವರೊಳಗೆ ಬೆಳೆಯುತ್ತಿತ್ತು. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಸೇರಿ ಕಾರ್ಯಕರ್ತರಾಗಿ ತಮ್ಮ ಸೇವೆಯನ್ನು ಆರಂಭಿಸಿದರು. ಕಟ್ಟುನಿಟ್ಟಾದ ಶಿಸ್ತಿನಿಂದ ಜನಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡು ಅವರು ನಿಧಾನವಾಗಿ ರಾಜಕೀಯ ಹಾದಿಯಲ್ಲಿ ಹೆಜ್ಜೆ ಹಾಕಿದರು. ರಾಜಕೀಯ ಪಯಣ. 2001ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೋದಿ ರಾಜ್ಯದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಪ್ರಾರಂಭಿಸಿದರು. ವಿದ್ಯುತ್ ಕ್ಷೇತ್ರ, ರಸ್ತೆ, ಕೈಗಾರಿಕಾ ಬೆಳವಣಿಗೆ ಹಾಗೂ ಶಿಕ್ಷಣದಲ್ಲಿ ಬೃಹತ್ ಬದಲಾವಣೆಯನ್ನು ತಂದರು. ಅವರ ಕಾರ್ಯಶೈಲಿ, ಕಠಿಣ ಪರಿಶ್ರಮ ಹಾಗೂ ದೃಢ ನಿಲುವು ಇವರನ್ನು ಜನಮನದ ನಾಯಕರನ್ನಾಗಿ ಮಾಡಿತು. ಪ್ರಧಾನಮಂತ್ರಿಯಾಗಿ ಏರಿಕೆ. 2014ರಲ್ಲಿ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು. ಅವರು ನೀಡಿದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆ ಕೋಟಿ ಜನರ ಹೃದಯ ಗೆದ್ದಿತು. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ವಚ್ಛ ಭಾರತ್ ಅಭಿಯಾನ್, ಜನ್ಧನ್ ಯೋಜನಾ ಇಂತಹ ಅನೇಕ ಅಭಿಯಾನಗಳು ದೇಶದ ಜನಜೀವನದಲ್ಲಿ ಬದಲಾವಣೆ ತಂದವು. ವೈಯಕ್ತಿಕ ಶಿಸ್ತು. ಮೋದಿಜಿಯವರ ಜೀವನ ಶೈಲಿ ಅತ್ಯಂತ ಸರಳ. ಬೆಳಗ್ಗೆ ಯೋಗಾಭ್ಯಾಸ, ಪ್ರಾರ್ಥನೆ, ನಿರಂತರ ಪರಿಶ್ರಮ ಇವರ ದಿನಚರಿಯ ಪ್ರಮುಖ ಭಾಗ. ಅವರು ವೈಭವದ ಹುಟ್ಟುಹಬ್ಬಗಳನ್ನು ಆಚರಿಸುವುದಿಲ್ಲ, ಬದಲಿಗೆ ಜನಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಇದು ಅವರ ನಿಜವಾದ ಜನಸೇವಕ ಮನೋಭಾವವನ್ನು ತೋರಿಸುತ್ತದೆ. 3ನೇ ಅವಧಿ ಮತ್ತು ಇಂದಿನ ಸ್ಥಿತಿ. 2024ರಲ್ಲಿ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಅವರ ಈ ಸಾಧನೆ ಭಾರತವನ್ನು ವಿಶ್ವದ ಶಕ್ತಿಶಾಲಿ ರಾಷ್ಟ್ರಗಳ ಸಾಲಿನಲ್ಲಿ ಮುಂದಕ್ಕೆ ತಳ್ಳುವ ಪ್ರಮುಖ ಹಂತ. ನರೇಂದ್ರ ಮೋದಿಯವರ ಜೀವನ ನಮ್ಮೆಲ್ಲರಿಗೂ ಒಂದು ಪ್ರೇರಣೆ. ಸರಳ ಕುಟುಂಬದಿಂದ ಬಂದ ಒಬ್ಬ ವ್ಯಕ್ತಿ ದುಡಿಮೆ, ಶಿಸ್ತು, ದೃಢ ಸಂಕಲ್ಪದಿಂದ ದೇಶದ ಪ್ರಧಾನಮಂತ್ರಿಯಾದರೆಂಬುದೇ ದೊಡ್ಡ ಸಂದೇಶ. ನಮ್ಮ ಜೀವನದಲ್ಲೂ ದೊಡ್ಡ ಕನಸು ಕಾಣೋಣ, ಪರಿಶ್ರಮ ಪಡೋಣ, ಏಕೆಂದರೆ ಸಾಧ್ಯವೆಂದರೆ ಏನೂ ಅಸಾಧ್ಯವಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮಗೆ ಏನನಿಸಿತು ಎಂದು ಕಮೆಂಟ್ ಮಾಡೋದು ಮರೆಯಬೇಡಿ. ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.